ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 337 ಪಾಯಿಂಟ್ಸ್ ಡೌನ್ ಆಗಿ 57,900 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 111 ಪಾಯಿಂಟ್ಸ್ ಡೌನ್ ಆಗಿ 17,043 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 153 ಪಾಯಿಂಟ್ಸ್ ಡೌನ್ ಆಗಿ 39,411 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.62% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 0.80% ಕರೆಕ್ಟ್ ಆಗಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಇರೋದು ಕಾನ್ಸ್ಟೆಂಟ್ ಆಗಿ ಇದು ಒಳ್ಳೆ ಲೆವೆಲ್ ಮತ್ತೆ ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗ್ತಿದೆ ಅಲ್ವಾ, ಈ ಲೆವೆಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾ ಇಲ್ಲ ಇನ್ನೂ ಕರೆಕ್ಟ್ ಆಗಿ ಮಾರ್ಕೆಟ್ ಫಾಲ್ ಆಗತ್ತಾ ಅನ್ನೋ ಕ್ವಶನ್ಸ್ ಬರ್ತಿದೆ. ಅದ್ರ ಬಗ್ಗೆನೂ ಇವತ್ತು ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಬಟ್ ಫ್ರೆಂಡ್ಸ್, ನೀವು ಗಮನಿಸ್ತಾ ಇದ್ರಿ ಇಶ್ಯೂ ಅಂತೂ ರನ್ ಆಗ್ತಿರೋದನ್ನು US ನಲ್ಲಿ. ಆದ್ರೆ US ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಎಂಡ್ ಆಗಿವೆ. ಈಕ್ವಿಟಿ ಮಾರ್ಕೆಟ್ಸ್ ಏನು ಓಪನಿಂಗ್ ಇಂದ ಸರ್ಪ್ರೈಸ್ ಮಾಡ್ತಾ ಅಪ್ಸೈಡ್ಗೆ, ಆದ್ರೆ ಕಾನ್ಸ್ಟೆಂಟ್ ಆಗಿ ಸೆಲ್ಲಿಂಗ್ ಪ್ರೆಷರ್ಸ್ ಇಂದ ಬರ್ತಿರುವಂತಹ ಕಾನ್ಸ್ಟೆಂಟ್ ಫಾಲ್ ಇಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಲೋಯರ್ ಸೈಡ್ ಅಂತೂ ಎಂಡ್ ಆಗಿದೆ. ಇನ್ ಬಿಟ್ವೀನ್ ಒಂದ್ಸಲಿ ಅರೌಂಡ್ 12:15 ಒಂದು ಸ್ಪೈಕ್ ಅಂತೂ ಬಂದಿದೆ ಇಂಟ್ರಾಡೇ ಟ್ರೇಡರ್ಸ್ ನ ಟ್ರಾಪ್ ಮಾಡೋದಕ್ಕೆ. ಬಟ್ ಅಗೈನ್ ರೆಸಿಸ್ಟೆಂಟ್ ಇಂದ ರಿಜೆಕ್ಟ್ ಆಗ್ತಾ ಮಾರ್ಕೆಟ್ ನಲ್ಲಿ ಅದೇ ಸೇಮ್ ವೀಕ್ನೆಸ್ ರೀಸೆಂಟ್ ಟೈಮ್ಸ್ ಅಲ್ಲಿ 4 ಟ್ರೇಡಿಂಗ್ ಸೆಷನ್ಸ್ ಇಂದ ಕಾಣಿಸ್ತಾ ಇರುವಂತಹ ವೀಕ್ನೆಸ್ ಕಂಟಿನ್ಯೂ ಮಾಡಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಯಾವ ಸ್ಟಾಕ್ಸ್ ಜಾಸ್ತಿ ಫಾಲ್ ಆಗ್ತಿದೆ ಅಂದ್ರೆ ಮೋಸ್ಟ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲೇ ನಮಗೆ ಜಾಸ್ತಿ ಫಾಲ್ ಕಾಣಿಸ್ತಿದೆ ಅಲ್ವಾ. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 8% ಅಂದ್ರೆ ಜಾಸ್ತಿ ಫಾಲ್ ಆಗಿದೆ. PSU ಬ್ಯಾಂಕ್ಸ್ ನಿಯರ್ಲಿ 15% ವರೆಗೂ ಕರೆಕ್ಟ್ ಆಗ್ತಾ ಇದ್ರೆ ಇನ್ ದ ಟೈಮು ನಿಫ್ಟಿ ಆಲ್ಮೋಸ್ಟ್ 5 to 5.5% ಕರೆಕ್ಟ್ ಆಗಿದೆ. ವೆರಾಸ್ ಮಿಡ್ ಕ್ಯಾಪ್ ನಿಯರ್ ಟು 5% ಕರೆಕ್ಟ್ ಆಗಿದೆ. ಜಾಸ್ತಿ ಪ್ರೆಷರ್ ನಮಗೆ ಬ್ಯಾಂಕಿಂಗ್ ಸ್ಪೇಸ್ ಅಲ್ಲೇ, ಅದರಲ್ಲೂ ಪಬ್ಲಿಕ್ ಸೆಕ್ಟರ್ ಅಂಡರ್ ಅಲ್ಲಿರುವಂತಹ ಬ್ಯಾಂಕ್ಸ್ ಅಲ್ಲೇ ಜಾಸ್ತಿ ಕಾಣಿಸ್ತಾ ಇದೆ. ಆದ್ರೆ ಫ್ರೆಂಡ್ಸ್, ಓವರ್ ಆಲ್ ಆಗಿ ಗ್ಲೋಬಲ್ ಆಗಿರುವಂತಹ ಸಿನಾರಿಯೋ ಟೋಟಲಿ ಪಾಸಿಟಿವ್ ಆಗಿದೆ. ನೀವು ನೋಡಿದ್ರೆ ಬಾಂಡ್ ಡೀಲ್ಸ್ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ರು ಕಾರಣವಾಗಿ ಬಾಂಡ್ ಡೀಲ್ಸ್ ಫಾಲ್ ಆಗಿವೆ. ಡಾಲರ್ ಇಂಡೆಕ್ಸ್ ಕೂಲ್ ಆಫ್ ಆಗಿದೆ. ಅಂಡ್ ಇವೆಲ್ಲದಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಡ್ ಆಯಿಲ್ ಓವರ್ ನೈಟ್ ಅಲ್ಲಿ 2% ಫಾಲ್ ಆಗಿದೆ. ಲಾಸ್ಟ್ ವೀಕ್ ಇಂದ ನಾವು ನೋಡಿದ್ರೆ 4% ಅಂಡ್ ಎಂಟೈರ್ ಮಂತ್ ಪರವಾಗಿ ನೋಡಿದ್ರೆ 6% ಫಾಲ್ ಆಗಿದೆ. ಈ ತರ ನೋಡ್ತಾ ಇದ್ರೆ ಕ್ರೂಡ್ ಆಯಿಲ್ ಡ್ರಾಪ್ ಆಗೋದು, ಬಾಂಡ್ ಡೀಲ್ಸ್ ಫಾಲ್ ಆಗ್ತಾ, ಡಾಲರ್ ಇಂಡೆಕ್ಸ್ ಡ್ರಾಪ್ ಆಗ್ತಾ ಇದ್ರೆ ಇದೆಲ್ಲ ಓವರ್ ಆಲ್ ಆಗಿ ಈಕ್ವಿಟಿ ಮಾರ್ಕೆಟ್ಸ್ಗೆ, ಪರ್ಟಿಕ್ಯುಲರ್ ಆಗಿ ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಲೈಕ್ ನಮ್ಮ ಇಂಡಿಯಾಗೆ ಪಾಸಿಟಿವ್. ಬಟ್ ಸ್ಟಿಲ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಏನಕ್ಕೆ ಫಾಲ್ ಆಗ್ತಿದೆ? ಈ ಕ್ವಶನ್ ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ದಿ ಟ್ರೇಡಿಂಗ್ ಅಂಡ್ ಸ್ಟಾಕ್ ಮಾರ್ಕೆಟ್ ಕಮ್ಯುನಿಟಿನಲ್ಲಿ ಕ್ವಶನ್ಸ್ ಬರ್ತಿದೆ. ಇದರ ರಿಲೇಟೆಡ್ ಆಗಿ ಇಲ್ಲಿ ಫಂಡಮೆಂಟಲ್ಸ್ ಆಸ್ಪೆಕ್ಟ್ಸ್ ಏನಾದರೂ ಇದೆಯಾ, ನೆಗೆಟಿವ್ ಆಗಿ ಏನಾದರೂ ಇದೆಯಾ ಅಂತ ನೋಡಿದಾಗ ಈ ಡೇಟಾ ನನಗೆ ಅರ್ಥ ಆಗಿದೆ. ಲಾಸ್ಟ್ Q3 ಡೇಟಾ ಇದೆ ಅಲ್ವಾ, ಲಾಸ್ಟ್ Q3 ರಿಸಲ್ಟ್ಸ್ ಅಲ್ಲಿ ಅದರಲ್ಲೂ ನಿಫ್ಟಿ 50 ಬಿಟ್ಬಿಡಿ, ಟಾಪ್ 50 ಅಲ್ಲ, ಆ ನೆಕ್ಸ್ಟ್ ಇರೋಂಥ 150 ಸ್ಟಾಕ್ಸ್, ಟೋಟಲ್ BSE 200 ಸ್ಟಾಕ್ಸ್ ತಗೊಂಡ್ರೆ ಅದರಲ್ಲಿ 60% ಆಫ್ ದಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅವರ ರಿಸಲ್ಟ್ಸ್ ರಿಲೀಸ್ ಮಾಡಿದ್ಮೇಲೆ ಮೋಸ್ಟ್ ಆಫ್ ದಿ ಬ್ರೋಕಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅವರು ಎರ್ನಿಂಗ್ಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ವೀಕ್ ಆಗಿರುತ್ತಂತ ಅಂಡ್ ಅವರ ಎರ್ನಿಂಗ್ಸ್ ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಟಾಪ್ 200 ಸ್ಟಾಕ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಆರ್ ಅವರ ಎರ್ನಿಂಗ್ಸ್ ಡೌನ್ ಗ್ರೇಡ್ ಮಾಡ್ತಾ ಇರೋದು ಮೇ ಬಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ದೊಡ್ಡದಾಗಿ ಪರ್ಫಾರ್ಮೆನ್ಸ್ ಇರಲ್ವೇನೋ ಅಂತ ಅಂಡ್ ಈ ಪ್ರೈಸ್ ಟು ಅರ್ನಿಂಗ್ಸ್ ವ್ಯಾಲ್ಯೂಷನ್ಸ್ ಅನ್ನು ಮ್ಯಾಚ್ ಮಾಡೋದಕ್ಕೆ ಸೆಲ್ಲಿಂಗ್ ಕಾಣಿಸ್ತಾ ಇರಬಹುದು. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ಅಗ್ರೆಸಿವ್ ಪುಲ್ ಬ್ಯಾಕ್ ಇಲ್ಲಿಂದ ಅಗೈನ್ ಒಂದು 1500 ಪಾಯಿಂಟ್ಸ್ ಪುಲ್ ಬ್ಯಾಕ್ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ಇದು ಫಂಡಮೆಂಟಲ್ ಆಗಿ ನೋಡ್ತಿರುವಂತ ಅಪ್ಕಮಿಂಗ್ ನಂಬರ್ಸ್ ವೀಕ್ ಆಗಿರುತ್ತೆ ಅನ್ನೋ ತರ ಡೌನ್ ಗ್ರೇಡ್ಸ್ ಕಾಣಿಸ್ತಾ ಇದೆ. ಅದರಿಂದ ಮಾರ್ಕೆಟ್ ನಲ್ಲಿ ಟೈಮ್ ಕರೆಕ್ಷನ್ ಮೇ ಬಿ ನಮಗೆ ನಡೀತಾ ಇರಬಹುದು. ಮೀನ್ಸ್ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆದ್ರೂ ಇಲ್ಲಿಂದ 600-700 ಪಾಯಿಂಟ್ಸ್ ಅಪ್ಸೈಡ್ಗೆ ಮೂವ್ ಆಗಿದ್ರು ಅಗೈನ್ ಕನ್ಸಲ್ಟೇಷನ್ ಆಗ್ತಾ ಅಲ್ಲಿಂದ ಓವರ್ ದ ಪೀರಿಯಡ್ ರಿಟರ್ನ್ಸ್ ಪರವಾಗಿ ನಮಗೆ ದೊಡ್ಡದಾಗಿ ನಮಗೆ ನೆಗೆಟಿವ್ ಆರ್ ದೊಡ್ಡದಾಗಿ ಪಾಸಿಟಿವ್ ಇಲ್ಲ ಅಂದ್ರೂ ರೇಂಜ್ ಬೌಂಡ್ ನಲ್ಲಿ ಮಾರ್ಕೆಟ್ ಇರ್ತಾ ಟೈಮ್ ಕರೆಕ್ಷನ್, ಆಕ್ಚುಲಿ 2 ಟೈಪ್ಸ್ ಆಫ್ ಕರೆಕ್ಷನ್ಸ್ ಇರುತ್ತೆ, ಪ್ರೈಸ್ ವೈಸ್ ಕರೆಕ್ಷನ್, ಟೈಮ್ ವೈಸ್ ಕರೆಕ್ಷನ್. ಯಾವ್ದಾದ್ರು ಒಂದು ಸ್ಟಾಕ್ ಎಕ್ಸ್ಪೆನ್ಸಿವ್ ಆಗೋಗಿದೆ ಅಂತ ಅನ್ಕೊಳ್ಳೋಣ, ಅದು ಅಲ್ಲಿಂದ ಕೂಲ್ ಆಫ್ ಆಗಿ ಆರ್ ಸೆಲ್ ಆಫ್ ಆಗ್ತಾ ಅಲ್ಲಿಂದ ಪ್ರೈಸ್ ವೈಸ್ ಫಾಲ್ ಆಗಿ ಆರ್ ಅಲ್ಲಿಂದ ಮತ್ತೆ ರ್ಯಾಲಿ ಆಗದೆ ಅಟ್ಲೀಸ್ಟ್ ಸಮ್ ಪಾಯಿಂಟ್ ಆಫ್ ದ ಟೈಮು ಸಮ್ ಮಂತ್ಸ್ ವರ್ಗೂನು ಅದೇ ರೇಂಜ್ ಅಲ್ಲಿ ಕನ್ಸಲ್ಟೇಷನ್ ಆಗ್ತಿದ್ರು, ಇವನ್ ಅವರ ನಂಬರ್ಸ್ ಚೆನ್ನಾಗಿದ್ರು ಕನ್ಸಲ್ಟೇಷನ್ ಆಗ್ತಾ ಇದ್ರೇನೆ ಅವಾಗ್ಲೂ ಪ್ರೈಸ್ ಟು ಅರ್ನಿಂಗ್ಸ್ ಆರ್ ಓವರ್ ಆಲ್ ಆಗಿರುವಂತ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸ್ ಕೂಲ್ ಆಫ್ ಆಗತ್ತೆ. ಇಲ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ನಲ್ಲಿ ಟೈಮ್ ವೈಸ್ ಕರೆಕ್ಷನ್ ಮೇ ಬಿ ಕಾಣಿಸ್ತಾ ಇರಬಹುದು. ಸೊ ಯಾವ ಲೆವೆಲ್ಸ್ ವರೆಗೂ ಫಾಲ್ ಆಗಿದೆ ಅಂತ ಟೆಕ್ನಿಕಲ್ ಆಗಿ ಕೇಳಿದ್ರೆ ಮಾತ್ರ 17,250 ಲೆವೆಲ್ ಗಂದ್ರೆ ಬಿಲೋ ಇರೋವರೆಗೂ ನಾನು ಅಂದ್ರೆ 2 ಟ್ರೇಡಿಂಗ್ ಸೆಷನ್ಸ್ ಅಂತ ಹೇಳಿದ್ದೀನಿ. ಬಿಲೋ 17,250 ಮಾರ್ಕೆಟ್ ನ ಬುಲ್ಲಿಶ್ ಆಗಿ ನೋಡ್ಬೇಕಾಗಿರೋಂತ ಸ್ಟ್ರಾಂಗ್ ರೀಸನ್ ಏನು ಕಾಣಿಸ್ತಾ ಇಲ್ಲ. ಇವನ್ ಇವತ್ತು ಮಾರ್ಕೆಟ್ ರಿವರ್ಸಲ್ ಆಗ್ತಾ ಇದ್ರು ನಿಮ್ಗೆ ರೆಸಿಸ್ಟೆಂಟ್ ನ ಫೇಸ್ ಮಾಡಿರುವಂತ ಝೋನು 17,220 ಲೆವೆಲ್, ನಿಯರ್ಲಿ 17,250 ಇಂದ. ಸೊ ಅದರಿಂದ ಬಿಲೋ 17,250 ನಾನು ಶಾರ್ಟ್ ಟರ್ಮ್ ನಲ್ಲಿ ಮಾರ್ಕೆಟ್ ಇಲ್ಲಿಂದ ಸಿಗ್ನಿಫಿಕೆಂಟ್ ಆಗಿ ಅಪ್ಸೈಡ್ ಹೋಗುತ್ತಂತ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಇಲ್ಲಿಂದ ರಿವರ್ಸಲ್ ಆಗೋಗಿ ಅಪ್ಸೈಡ್ ಹೋದ್ಮೇಲೆ ನಾವು ಪರ್ಚೇಸ್ ಮಾಡಬೇಕಾ ಅಂದ್ರೆ ಒಂದ್ ವೇಳೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅನ್ಕೊಳ್ಳೋರು ನಿಫ್ಟಿ ETF ಅಂಡ್ ಇವನ್ ನಿಫ್ಟಿ ಬೀಸು ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಳ್ಳೋರ್ಗು
ಒಂದು ಒಳ್ಳೆ ಆಪರ್ಚುನಿಟಿ ಲೆವೆಲ್ ಎಲ್ಲಿದೆ ಇಲ್ಲಿಂದ ಅಂದ್ರೆ ಸ್ಟಿಲ್ ನಿಫ್ಟಿ ಫಾಲ್ ಆಗ್ತಾ ಇದ್ರೆ ಇನ್ ಶಾರ್ಟ್ ಟರ್ಮ್ ನಾನು ನೋಡ್ತಿರೋದು 16,750 to 16,800. ಒಂದು 1000 to 1,500 ಪಾಯಿಂಟ್ಸ್ ನಿಯರ್ ಟರ್ಮ್ ನಲ್ಲಿ ರಿಸ್ಕ್ ತಗೋಬಹುದು ಅಂತ ಅನ್ಕೊಳ್ಳೋರು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನಾವು ಗಮನಿಸಬಹುದು. ಅಂಡ್ ಇಲ್ಲಿಂದ ಫಾಲ್ ಆಗಲ್ವಾ ಅಂದ್ರೆ ನಿಯರ್ಲಿ ಇನ್ನೊಂದು 500 or 1000 ಪಾಯಿಂಟ್ಸ್ ಫಾಲ್ ಆಗತ್ತಾ ಅಂದ್ರೆ ನಮ್ಗದು ಗೊತ್ತಾಗಲ್ಲ. ಬಟ್ ಆದ್ರೂ ಇದು ಇಂಪಾರ್ಟೆಂಟ್ ಸಪೋರ್ಟ್. ಪ್ರೀವಿಯಸ್ಲೇನು ಸೆಪ್ಟೆಂಬರ್ 2022 ನಲ್ಲೂ 16,800 ಲೆವೆಲ್ ಹತ್ರ ಬಂದಾಗ ಮಾರ್ಕೆಟ್ ಬೌನ್ಸ್ ಆಗಿದೆ. ಅದರಿಂದ ಇದು ಪ್ರಾಬಬಿಲಿಟಿ ಇಲ್ಲಿಂದ ಮತ್ತೆ ಮಾರ್ಕೆಟ್ ರಿವರ್ಸಲ್ ಆಗೋದಕ್ಕೆ ಚಾನ್ಸ್ ಇರಬಹುದೇನೋ. ಆದ್ರೆ ಫ್ರೆಂಡ್ಸ್, ನಾವು ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಮೋಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ಸ್ ಹೇಗಿರುತ್ತೆ ಅಂದ್ರೆ ನಾವು ತಗೊಂಡ್ಮೇಲೆ 5 to 10% ಕರೆಕ್ಷನ್ಸ್ ಕಾಣಿಸಬಹುದು. ಬಟ್ ನಾವು ಅದಕ್ಕೆ ರೆಡಿ ಆಗಿರ್ತಾ ಇದ್ರೇನೆ ಇನ್ನೂ ಫಾಲ್ ಆಗ್ತಾ ಇದ್ರೆ ಅಂಡ್ ಯಾವ ಲೆವೆಲ್ಸ್ ಹತ್ರ ನಾವು ಬೈ ಮಾಡಬೇಕು ಅದು ನಿಮ್ಗೆ ಓವರ್ ಆಲ್ ಆಗಿ ಇಂಡೆಕ್ಸ್ ಅಲ್ಲಿ ತಗೊಂತಾ ಇದ್ರೆ ನಿಫ್ಟಿ ETF ಆದ್ರೂ ನಿಫ್ಟಿ ಬೀಸ್ ಆದ್ರೂ ಆರ್ ನಿಫ್ಟಿ ಇಂಡೆಕ್ಸ್ ಅಲ್ಲಿ ತಗೊಂತಾ ಇದ್ರು ಇನ್ನೂ ಫಾಲ್ ಆಗ್ತಾ ಇದ್ರೆ ನಾವು ಯಾವ ಲೆವೆಲ್ ಹತ್ರ ಆಡ್ ಮಾಡ್ಬೇಕನ್ನೋ ತರ ನೋಡ್ಕೋಬೇಕು. ಆದ್ರೆ ನಾವು ತಗೊಂತಿರೋಂಥ ಲೆವೆಲ್ಸ್ ಅವೇ ಲೋ ಲೆವೆಲ್ಸ್ ಆಗಬೇಕು. ಅಲ್ಲಿಂದ ಕರೆಕ್ಷನ್ ಕಾಣಿಸಬಾರ್ದು ಅಂದ್ರೆ ಇದೇ ಬಾಟಮ್ ಅಂತ ನಾವು ಯಾವಾಗ್ಲೂ ಕ್ಯಾಚ್ ಮಾಡಕ್ ಆಗಲ್ಲ. ಈ ವಿಷಯನ ನೀವು ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ತಗೊಂತಿರೋಂಥ ಪ್ರತಿಯೊಬ್ಬರು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನಾನು ತಗೊಂತಿರೋದು ಲೋಯರ್ಸ್ ಅಲ್ಲಿ ತಗೊಂಡಿದ್ದೀನಿ, ಸೊ ಖಂಡಿತವಾಗ್ಲೂ ಹೈಯರ್ ರಿಟರ್ನ್ಸ್ ಕೊಡತ್ತಂತ ಅನ್ಕೋಬೇಡಿ. ವ್ಯಾಲ್ಯೂಷನ್ಸ್ ಪರವಾಗಿ ರೀಸೆಂಟ್ Q3 ನಂಬರ್ಸ್ ಬಂದ ಮೇಲೆ 60% ಆಫ್ ದಿ BSE 200 ಕಂಪನೀಸ್ ನಲ್ಲಿ ಎರ್ನಿಂಗ್ಸ್ ಡೌನ್ ಗ್ರೇಡ್ ಕಾಣಿಸಿದೆ. ಅದರಿಂದ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ನಮಗೆ ಟೈಮ್ ವೈಸ್ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ಇರೋದಕ್ಕೆ ಚಾನ್ಸ್ ಇದೆ. ಎಕ್ಸ್ಪೆಕ್ಟೇಷನ್ಸ್ ಲೋವರ್ ಸೈಡ್ ಇಡ್ತಾ ಲಾಂಗ್ ಟರ್ಮ್ ಪರವಾಗಿ ಲೋವರ್ ಸೈಡ್ ಬಂದಾಗ ಆಡ್ ಮಾಡ್ಕೋಬೇಕಂತ ಅನ್ಕೊಂಡು ಥೀಮ್ ಇರೋರು ಮಾತ್ರನೇ ಈ ಲೋವರ್ ಸೈಡ್ ಲೆವೆಲ್ಸ್ ನಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಬೇಕು. ಶಾರ್ಟ್ ಟರ್ಮ್ ಥೀಮ್ ಪ್ಲೇ ಮಾಡಬೇಕು, ನಾನು ಅಪ್ ಸೈಡ್ ಬಂದಾಗ ರ್ಯಾಲಿ ಪ್ಲೇ ಮಾಡ್ಬೇಕಂತ ಅನ್ಕೊಂಡ್ರೆ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆ ರೆಸಿಸ್ಟೆಂಟ್ ಕ್ಲಿಯರ್ ಮಾಡ್ತಾ ಇಂಟ್ರಾಡೇನಲ್ಲಾದ್ರೂ ಆರ್ 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸಿಂಗ್ ಪಾಯಿಂಟ್ ಅಲ್ಲಿ ಕ್ಲೋಸ್ ಆದಾಗ ಮಾತ್ರನೇ ಶಾರ್ಟ್ ಟರ್ಮ್ ಥೀಮ್ ನಾವು ಅಪ್ಸೈಡ್ ಪ್ಲೇ ಮಾಡಬಹುದು. ನಾನು ಶಾರ್ಟ್ ಟರ್ಮ್ ಅಲ್ಲಿ ನೋಡ್ತಿರುವಂತ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ 17,250. ನಿನ್ನೆ ನಮಗೆ ಇಂಡಿಯಾಗೆ ಸಂಬಂಧಿಸಿರುವ CPI ಡೇಟಾನು ಅಪ್ಡೇಟ್ ಆಗಿದೆ. 6.44%. ಪ್ರೀವಿಯಸ್ಲಿ ಜನವರಿ ಮಂತ್ ರಿಲೇಟೆಡ್ ಆಗಿ 6.52% ಇತ್ತು. ಸೊ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಬೆಟರ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಕೋರ್ ಇನ್ಫ್ಲೇಷನ್ ಇನ್ನು 6.1% ಹತ್ರನೇ ಇದೆ. ಆಕ್ಚುಲಿ RBI ಅವರು ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಕಮೆಂಟ್ ಮಾಡಿದ್ದು ಕೋರ್ ಇನ್ಫ್ಲೇಷನ್ ಬಗ್ಗೆನೆ. ಓವರ್ ಆಲ್ ಆಗಿ ಇಂಡಿಯನ್ ಇನ್ಫ್ಲೇಷನ್ ಅಷ್ಟೊಂದು ಕೂಲ್ ಆಫ್ ಆಗಿಲ್ಲ ಅಂದ್ರೂ ಎಲ್ಲರೂ ಸರ್ಪ್ರೈಸ್ ಮಾಡೋಷ್ಟು ನೆಗೆಟಿವ್ ಆಗೂ ಬರಲಿಲ್ಲ. ಅಂಡ್ ಮಾರ್ಕೆಟ್ ಅಲ್ಲಿರುವಂತ ಎಸ್ಟಿಮೇಟ್ಸ್ ಇಷ್ಟೊಂದು US ಬ್ಯಾಂಕ್ಸ್ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಫೆಡ್ ಅವರೇನು ಹೇಗೆ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೋ ಅಂತ ಅಂಡ್ ಫೆಡ್ ಅವರ ಎಲ್ಲ ECB ಅವರನ್ನು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ಸ್ ಅವರನ್ನು ಬಡ್ಡಿ ರೇಟ್ ಜಾಸ್ತಿ ಮಾಡಲ್ಲ, ಹಾಗೆ ಬಿಟ್ಬಿಡ್ತಾರೆ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಜಾಸ್ತಿ ಮಾಡಬಹುದು ಅಂತ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ದಾರೆ. ಆದ್ರೆ ಅದರ ಕಾರಣವಾಗ್ಲೇನೆ ಬಾಂಡ್ ಡೀಲ್ಸ್ ಅಂತೂ ಫಾಲ್ ಆಗ್ತಿದೆ. ಆಕ್ಚುಲಿ ಈಕ್ವಿಟಿ ಮಾರ್ಕೆಟ್ಸ್ಗೆ ಇದು ಪಾಸಿಟಿವ್. ಮತ್ತೆ ಏನಕ್ಕೆ ನಮ್ಮ ಈಕ್ವಿಟಿ ಮಾರ್ಕೆಟ್ಸ್ ಮೇ ಬಿ ಡ್ಯೂ ಟು FI ಸೆಲ್ಲಿಂಗ್ ಏನು ಪಾಸಿಟಿವ್ ಎಲಿಮೆಂಟ್ಸ್ ಅಲ್ಲಿ ರಿಯಾಕ್ಟ್ ಆಗ್ತಿಲ್ಲ. ಅಂಡ್ ಇವನ್ ನಮಗೆ US ಗೆ ಸಂಬಂಧಿಸಿರುವ CPI ಇನ್ಫ್ಲೇಷನ್ ಡೇಟಾನು ಅಪ್ಡೇಟ್ ಆಗಿದೆ. ಇವತ್ತು ಎಕ್ಸ್ಪೆಕ್ಟೆಡ್ 6% ಇತ್ತು, ಇವನ್ ಎಕ್ಸ್ಪೆಕ್ಟೆಡ್ ಲೆವೆಲ್ಸ್ ಅಲ್ಲಿ ಸೇಮ್ 6% US CPI ಡೇಟಾನು ಅಪ್ಡೇಟ್ ಆಗಿದೆ. ಸೊ ನಾವೀಗ ಮಾರ್ಚ್ 22 ಫೆಡ್ ಅವರ್ ರಿಲೇಟೆಡ್ ಆಗಿ ಫೈನಲ್ ಔಟ್ಕಮ್ ಬರುತ್ತೆ. ಅದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ನಮಗೆ ವೋಲ್ಟೈಲ್ ಡೇ ಇರತ್ತೆ ಅನ್ನೋ ವಿಷಯನ ನಾವು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ರಿಲೇಟೆಡ್ ಆಗಿ ಲೆವೆಲ್ಸ್ ಇಲ್ಲಿಂದ ಡೌನ್ ಸೈಡ್ 16,950 ಅಂಡ್ ಇಲ್ಲಿಂದ ಟಾಪ್ ಸೈಡ್ 17,160. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಇವತ್ತೊಂದು ಕಂಪ್ಲೀಟ್ ಕನ್ಸಲ್ಟೇಷನ್ ಕಾಣಿಸಿದೆ ಅಲ್ವಾ. ಎಕ್ಸಾಕ್ಟ್ಲಿ 2 ಲೆವೆಲ್ಸ್ ನಲ್ಲಿ ಬಿಟ್ವೀನ್ 39,235 to 39,560. ಒಂದು ವೇಳೆ ಈ ಝೋನ್ ಏನಾದ್ರು ಬ್ರೇಕ್ ಆಗ್ತಾ ಇದ್ರೆ ದೆನ್ ಡೌನ್ ಸೈಡ್ 38,920 ಅಂಡ್ ಟಾಪ್ ಸೈಡ್ 39,870. ನೆಕ್ಸ್ಟ್ ನಿಫ್ಟಿ ರಿಲೇಟೆಡ್ ಆಗಿ ರೇಂಜ್ ನ 17,500 to 17,000 ಇದನ್ನ ನಾವು ಗಮನಿಸಿದೀವಲ್ವಾ. ಇಫ್ ಇನ್ ಕೇಸ್ ನಾಳೆ 17,000 ಬ್ರೇಕ್ ಆಗಿ ಇಂಟರ್ಡೇ ಸೆಷನ್ ಅಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ, ಒಂದು ವೇಳೆ 17,000 ಬ್ರೇಕ್ ಆಗಿ 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸ್ ಆಗ್ತಾ ಇದ್ರೇನೆ ದೆನ್ ನಾವು 17,000 ಪುಟ್ ಆಪ್ಷನ್ ನ ಚೇಂಜ್ ಮಾಡ್ತಾ 16,800 ಬರಬಹುದು. ಬಟ್ ಇಂಟ್ರಾಡೇ ನಲ್ಲೇನೆ 100 to 200 ಪಾಯಿಂಟ್ಸ್ ಮೂವ್ ಆಗ್ತಿದೆ. ಮತ್ತೆ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ಕ್ಲೋಸ್ ಆಗ್ತಾ ಇದ್ರೆ ಇಂಟ್ರಾಡೇ ನಲ್ಲಿ ಬಿಗ್ ಲಾಸ್ ಬರೋದಕ್ಕೆ ಚಾನ್ಸ್ ಇದೆ ಅಲ್ವಾ. ಅಂದ್ರೆ ದೆನ್ 15 ಮಿನಿಟ್ಸ್ ಕ್ಯಾಂಡಲ್ 17,000 ಬಿಲೋ ಕ್ಲೋಸ್ ಆಗ್ತಾ ಇದ್ದಾಗ ನಾವು 17,000 ಪುಟ್ ಆಪ್ಷನ್ ನ ರಿಮೂವ್ ಮಾಡಿ 16,800 ಪುಟ್ ಆಪ್ಷನ್ ಹೋಗೋದಕ್ಕೆ ಲಾಜಿಕ್ ಅಂತೂ ಇದೆ. ಸೊ ಆನ್ ಇಂಟ್ರಾಡೇ ಬೇಸಿಸ್ ಆದ್ರೂ ನಾವು ಚೇಂಜ್ ತಗೊಂಡ್ಬರಬಹುದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ.